ನಂದಿನಿ ತುಪ್ಪದ ದರವನ್ನು ಏರಿಕೆ ಮಾಡಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಹಾಗೂ ಮತ್ತೆ ಹಾಲಿನ ದರನೂ ಸಹ ಏರಿಕೆ ಮಾಡಬೇಕು ಅಂತ ಪ್ರಸ್ತಾವನೆ ಮಾಡಲಿಕ್ಕೆ ಹೊರಟಿರುವಂಥ ರಾಜ್ಯ ಸರ್ಕಾರದ ಕ್ರಮವನ್ನು ವಿರೋಧಿಸಿ ಇಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ 2 ವರ್ಷದಿಂದ ಏನು ಒಂದೇ ಒಂದು ಸಹ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದೆ, ಬರೀ ದರಗಳನ್ನ ಹೆಚ್ಚಿಗೆ ಮಾಡಿಕೊಂಡು ಏನು ಇವರ 5 ಬಿಟ್ಟಿ ಭಾಗ್ಯಗಳಿಗಾಗಿ ನಮ್ಮ ರಾಜ್ಯದ ಬೊಕ್ಕಸವನ್ನು ಖಾಲಿ ಮಾಡಿ ಎ ಇಂದ ಝೆಡ್ ತನಕ ವಿದ್ಯುತ್ ದರ, ಹಾಲಿನ ದರ, ಸ್ಟಾಂಪ್ ಡ್ಯೂಟಿ ದರ, ಆಸ್ತಿ ತೆರಿಗೆ ದರ, ಮದ್ಯದ ದರ, ಯಾವ ದರಗಳು ಜನಗಳು ಸಾಮಾನ್ಯ ಜನರು ಯೂಸ್ ಮಾಡ್ತಾರೆ ಅವನ್ನೆಲ್ಲ ಹೆಚ್ಚಿಗೆ ಮಾಡಿ ಓಟಿರೋದು ನಿಜಕ್ಕೂ ಖಂಡನೀಯ. ನಾವು ಅತ್ಯಂತ ದುರಾಡಳಿತದ ಭ್ರಷ್ಟ ರಾಜ್ಯ ಸರ್ಕಾರದ ಅಧೀನದಲ್ಲಿದ್ದೀವಿ ಅನಿಸುತ್ತೆ. ನಾವು ಏನು ಒಂದು ಕಡೆ ರೈತರು ಬೀದಿಗಿಳಿದು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ, ನಮ್ಮ ಬೇಡಿಕೆ ಇರ್ತಿಲ್ಲ ಅಂತ. ಮೊನ್ನೆ ತಾನೇ ಒಬ್ಬ ಮಂಡ್ಯದಲ್ಲಿ ರೈತ ನಮ್ಮ ಕೆಲಸ ಆಗ್ತಿಲ್ಲ ಅಂತ ಬಂದು ಸೀಮೆಣ್ಣೆ ಸುರ್ಕೊಂಡು ಸತ್ತೋಗಿದ್ದಾನೆ. ಇದ್ರ ಬಗ್ಗೆ ಒಂದು ಸಹ ಗಮನವನ್ನು ತಗೊಳ್ಳದೆ ರಾಜ್ಯ ಸರ್ಕಾರ ಅಭಿವೃದ್ಧಿ ಕಡೆಯೇ ನೋಡಿದೆ. ಇವರ ಕುರ್ಚಿ ಕಿತ್ತಟಕ್ಕಾಗಿ ಸಹ ನಮ್ಮ ಸರ್ಕಾರ ಏನು ನಮ್ಮ ರಾಜ್ಯದ ತೆರಿಗೆ ಹಣವನ್ನು ಪೋಲು ಮಾಡ್ಕೊಂಡು ಬರೀ ಆಟಗಳಾಡ್ತಾ ಇದ್ದಾರೆ. ಏನು ಈ ಕೂಡಲೇ ರಾಜ್ಯ ಸರ್ಕಾರ ನಂದಿನಿ ದರವನ್ನು ಏನು GST ದರ ಕೇಂದ್ರ ಸರ್ಕಾರ 40 ರೂಪಾಯಿ ಕಡಿಮೆ ಮಾಡಿ ದೀಪಾವಳಿ ಕೊಡುಗೆಯನ್ನು ಕೊಟ್ಟಿದ್ರು, ಇವರು 90 ರೂಪಾಯಿ ಜಾಸ್ತಿ ಮಾಡಿರೋದು ನಿಜಕ್ಕೂ ಖಂಡನೀಯ. ಒಂದು ಕಡೆ ನೋಡಿದ್ರೆ ನಂದಿನಿ ಹಾಲನ್ನ ಬಳಸಿ ನಮ್ಮ ರೈತರ ಉತ್ಪನ್ನಗಳನ್ನ ಬಳಸಿ ಅಂತ ಹೇಳುವಂಥ ಸರ್ಕಾರ ಈಗ 700 ರೂಪಾಯಿ ಮಾಡಿ ಕೂತಿದೆ. 700 ರೂಪಾಯಿ ಆದರೆ ಯಾರು ದರವನ್ನು ನಮ್ಮ ತುಪ್ಪವನ್ನು ತೊಗೊಳ್ಳಲ್ಲ. ಬೇರೆ ಬೇರೆ ರಾಜ್ಯಗಳ ಅಮೂಲ್ ಆಗ್ಬೋದು, ಬೇರೆ ಕಂಪ್ನಿಗಳು 550-600 ರೂಪಾಯಿ ಕೊಡ್ತಾ ಇದ್ದಾರೆ. ಅದರಿಂದ ನಮ್ಮ ರಾಜ್ಯದ ರೈತರ ನಂದಿನಿಗೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಗ್ರಾಹಕರು ಇಲ್ಲದಂಗೆ ಆಗುತ್ತೆ. ಈ ಕೂಡಲೇ ನೀವು ಏನು 90 ರೂಪಾಯಿ ದರವನ್ನು ಏರಿಸಿದ್ದೀರಾ, ಈ ಕೂಡಲೇ ನೀವು ದರವನ್ನು ಇಳಿಕೆ ಮಾಡಬೇಕು, ಪುನಃಸ್ಥಿತಿಗೆ ತರಬೇಕು. ಹಾಗೂ ಏನು ಮತ್ತೆ DK ಸುರೇಶ್ ಅವರು ಹೇಳಿದರೆ ಹಾಲಿನ ದರವನ್ನು ಏರಿಕೆ ಮಾಡಬೇಕಾಗತ್ತೆ ಅಂತ, ಇದನ್ನು ಸಹ ನೀವು ಈಗಾಗಲೇ 2-3 ಬಾರಿ ಹಾಲಿನ ದರವನ್ನು ಏರಿಕೆ ಮಾಡಿದ್ರ. ಈ ಕೂಡಲೇ ನೀವು ಯಾವುದೇ ದರಗಳನ್ನ ಏರಿಕೆ ಮಾಡಬಾರ್ದು, ತುಪ್ಪದ ದರವನ್ನು ಈ ಕೂಡಲೇ ಇಳಿಸಬೇಕು ಅಂತ ನಿಮಗೆ ಆಗ್ರಹವನ್ನು ಮಾಡಿ ರಾಜ್ಯಾದ್ಯಂತ ಕನ್ನಡಿಗರು ಹೋರಾಟವನ್ನು ಮಾಡಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ. ನಂದಿನಿ ತುಪ್ಪದ ದರವನ್ನು ಏರಿಕೆ ಮಾಡಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಹಾಗೂ ಮತ್ತೆ ಹಾಲಿನ ದರನೂ ಸಹ ಏರಿಕೆ ಮಾಡಬೇಕು ಅಂತ ಪ್ರಸ್ತಾವನೆ ಮಾಡಲಿಕ್ಕೆ ಹೊರಟಿರುವಂಥ ರಾಜ್ಯ ಸರ್ಕಾರದ ಕ್ರಮವನ್ನು ವಿರೋಧಿಸಿ ಇಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ 2 ವರ್ಷದಿಂದ ಏನು ಒಂದೇ ಒಂದು ಸಹ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದೆ, ಬರೀ ದರಗಳನ್ನ ಹೆಚ್ಚಿಗೆ ಮಾಡಿಕೊಂಡು ಏನು ಇವರ 5 ಬಿಟ್ಟಿ ಭಾಗ್ಯಗಳಿಗಾಗಿ ನಮ್ಮ ರಾಜ್ಯದ ಬೊಕ್ಕಸವನ್ನು ಖಾಲಿ ಮಾಡಿ ಎ ಇಂದ ಝೆಡ್ ತನಕ ವಿದ್ಯುತ್ ದರ, ಹಾಲಿನ ದರ, ಸ್ಟಾಂಪ್ ಡ್ಯೂಟಿ ದರ, ಆಸ್ತಿ ತೆರಿಗೆ ದರ, ಮದ್ಯದ ದರ, ಯಾವ ದರಗಳು ಜನಗಳು ಸಾಮಾನ್ಯ ಜನರು ಯೂಸ್ ಮಾಡ್ತಾರೆ ಅವನ್ನೆಲ್ಲ ಹೆಚ್ಚಿಗೆ ಮಾಡಿ ಓಟಿರೋದು ನಿಜಕ್ಕೂ ಖಂಡನೀಯ. ನಾವು ಅತ್ಯಂತ ದುರಾಡಳಿತದ ಭ್ರಷ್ಟ ರಾಜ್ಯ ಸರ್ಕಾರದ ಅಧೀನದಲ್ಲಿದ್ದೀವಿ ಅನಿಸುತ್ತೆ. ನಾವು ಏನು ಒಂದು ಕಡೆ ರೈತರು ಬೀದಿಗಿಳಿದು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ, ನಮ್ಮ ಬೇಡಿಕೆ ಇರ್ತಿಲ್ಲ ಅಂತ. ಮೊನ್ನೆ ತಾನೇ ಒಬ್ಬ ಮಂಡ್ಯದಲ್ಲಿ ರೈತ ನಮ್ಮ ಕೆಲಸ ಆಗ್ತಿಲ್ಲ ಅಂತ ಬಂದು ಸೀಮೆಣ್ಣೆ ಸುರ್ಕೊಂಡು ಸತ್ತೋಗಿದ್ದಾನೆ. ಇದ್ರ ಬಗ್ಗೆ ಒಂದು ಸಹ ಗಮನವನ್ನು ತಗೊಳ್ಳದೆ ರಾಜ್ಯ ಸರ್ಕಾರ ಅಭಿವೃದ್ಧಿ ಕಡೆಯೇ ನೋಡಿದೆ. ಇವರ ಕುರ್ಚಿ ಕಿತ್ತಟಕ್ಕಾಗಿ ಸಹ ನಮ್ಮ ಸರ್ಕಾರ ಏನು ನಮ್ಮ ರಾಜ್ಯದ ತೆರಿಗೆ ಹಣವನ್ನು ಪೋಲು ಮಾಡ್ಕೊಂಡು ಬರೀ ಆಟಗಳಾಡ್ತಾ ಇದ್ದಾರೆ. ಏನು ಈ ಕೂಡಲೇ ರಾಜ್ಯ ಸರ್ಕಾರ ನಂದಿನಿ ದರವನ್ನು ಏನು GST ದರ ಕೇಂದ್ರ ಸರ್ಕಾರ 40 ರೂಪಾಯಿ ಕಡಿಮೆ ಮಾಡಿ ದೀಪಾವಳಿ ಕೊಡುಗೆಯನ್ನು ಕೊಟ್ಟಿದ್ರು, ಇವರು 90 ರೂಪಾಯಿ ಜಾಸ್ತಿ ಮಾಡಿರೋದು ನಿಜಕ್ಕೂ ಖಂಡನೀಯ. ಒಂದು ಕಡೆ ನೋಡಿದ್ರೆ ನಂದಿನಿ ಹಾಲನ್ನ ಬಳಸಿ ನಮ್ಮ ರೈತರ ಉತ್ಪನ್ನಗಳನ್ನ ಬಳಸಿ ಅಂತ ಹೇಳುವಂಥ ಸರ್ಕಾರ ಈಗ 700 ರೂಪಾಯಿ ಮಾಡಿ ಕೂತಿದೆ. 700 ರೂಪಾಯಿ ಆದರೆ ಯಾರು ದರವನ್ನು ನಮ್ಮ ತುಪ್ಪವನ್ನು ತೊಗೊಳ್ಳಲ್ಲ. ಬೇರೆ ಬೇರೆ ರಾಜ್ಯಗಳ ಅಮೂಲ್ ಆಗ್ಬೋದು, ಬೇರೆ ಕಂಪ್ನಿಗಳು 550-600 ರೂಪಾಯಿ ಕೊಡ್ತಾ ಇದ್ದಾರೆ. ಅದರಿಂದ ನಮ್ಮ ರಾಜ್ಯದ ರೈತರ ನಂದಿನಿಗೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಗ್ರಾಹಕರು ಇಲ್ಲದಂಗೆ ಆಗುತ್ತೆ. ಈ ಕೂಡಲೇ ನೀವು ಏನು 90 ರೂಪಾಯಿ ದರವನ್ನು ಏರಿಸಿದ್ದೀರಾ, ಈ ಕೂಡಲೇ ನೀವು ದರವನ್ನು ಇಳಿಕೆ ಮಾಡಬೇಕು, ಪುನಃಸ್ಥಿತಿಗೆ ತರಬೇಕು. ಹಾಗೂ ಏನು ಮತ್ತೆ DK ಸುರೇಶ್ ಅವರು ಹೇಳಿದರೆ ಹಾಲಿನ ದರವನ್ನು ಏರಿಕೆ ಮಾಡಬೇಕಾಗತ್ತೆ ಅಂತ, ಇದನ್ನು ಸಹ ನೀವು ಈಗಾಗಲೇ 2-3 ಬಾರಿ ಹಾಲಿನ ದರವನ್ನು ಏರಿಕೆ ಮಾಡಿದ್ರ. ಈ ಕೂಡಲೇ ನೀವು ಯಾವುದೇ ದರಗಳನ್ನ ಏರಿಕೆ ಮಾಡಬಾರ್ದು, ತುಪ್ಪದ ದರವನ್ನು ಈ ಕೂಡಲೇ ಇಳಿಸಬೇಕು ಅಂತ ನಿಮಗೆ ಆಗ್ರಹವನ್ನು ಮಾಡಿ ರಾಜ್ಯಾದ್ಯಂತ ಕನ್ನಡಿಗರು ಹೋರಾಟವನ್ನು ಮಾಡಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ. ನಂದಿನಿ ತುಪ್ಪದ ದರವನ್ನು ಏರಿಕೆ ಮಾಡಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಹಾಗೂ ಮತ್ತೆ ಹಾಲಿನ ದರನೂ ಸಹ ಏರಿಕೆ ಮಾಡಬೇಕು ಅಂತ ಪ್ರಸ್ತಾವನೆ ಮಾಡಲಿಕ್ಕೆ ಹೊರಟಿರುವಂಥ ರಾಜ್ಯ ಸರ್ಕಾರದ ಕ್ರಮವನ್ನು ವಿರೋಧಿಸಿ ಇಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ 2 ವರ್ಷದಿಂದ ಏನು ಒಂದೇ ಒಂದು ಸಹ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದೆ, ಬರೀ ದರಗಳನ್ನ ಹೆಚ್ಚಿಗೆ ಮಾಡಿಕೊಂಡು ಏನು ಇವರ 5 ಬಿಟ್ಟಿ ಭಾಗ್ಯಗಳಿಗಾಗಿ ನಮ್ಮ ರಾಜ್ಯದ ಬೊಕ್ಕಸವನ್ನು ಖಾಲಿ ಮಾಡಿ ಎ ಇಂದ ಝೆಡ್ ತನಕ ವಿದ್ಯುತ್ ದರ, ಹಾಲಿನ ದರ, ಸ್ಟಾಂಪ್ ಡ್ಯೂಟಿ ದರ, ಆಸ್ತಿ ತೆರಿಗೆ ದರ, ಮದ್ಯದ ದರ, ಯಾವ ದರಗಳು ಜನಗಳು ಸಾಮಾನ್ಯ ಜನರು ಯೂಸ್ ಮಾಡ್ತಾರೆ ಅವನ್ನೆಲ್ಲ ಹೆಚ್ಚಿಗೆ ಮಾಡಿ ಓಟಿರೋದು ನಿಜಕ್ಕೂ ಖಂಡನೀಯ. ನಾವು ಅತ್ಯಂತ ದುರಾಡಳಿತದ ಭ್ರಷ್ಟ ರಾಜ್ಯ ಸರ್ಕಾರದ ಅಧೀನದಲ್ಲಿದ್ದೀವಿ ಅನಿಸುತ್ತೆ. ನಾವು ಏನು ಒಂದು ಕಡೆ ರೈತರು ಬೀದಿಗಿಳಿದು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ, ನಮ್ಮ ಬೇಡಿಕೆ ಇರ್ತಿಲ್ಲ ಅಂತ. ಮೊನ್ನೆ ತಾನೇ ಒಬ್ಬ ಮಂಡ್ಯದಲ್ಲಿ ರೈತ ನಮ್ಮ ಕೆಲಸ ಆಗ್ತಿಲ್ಲ ಅಂತ ಬಂದು ಸೀಮೆಣ್ಣೆ ಸುರ್ಕೊಂಡು ಸತ್ತೋಗಿದ್ದಾನೆ. ಇದ್ರ ಬಗ್ಗೆ ಒಂದು ಸಹ ಗಮನವನ್ನು ತಗೊಳ್ಳದೆ ರಾಜ್ಯ ಸರ್ಕಾರ ಅಭಿವೃದ್ಧಿ ಕಡೆಯೇ ನೋಡಿದೆ. ಇವರ ಕುರ್ಚಿ ಕಿತ್ತಟಕ್ಕಾಗಿ ಸಹ ನಮ್ಮ ಸರ್ಕಾರ ಏನು ನಮ್ಮ ರಾಜ್ಯದ ತೆರಿಗೆ ಹಣವನ್ನು ಪೋಲು ಮಾಡ್ಕೊಂಡು ಬರೀ ಆಟಗಳಾಡ್ತಾ ಇದ್ದಾರೆ.
ಏನು ಈ ಕೂಡಲೇ ರಾಜ್ಯ ಸರ್ಕಾರ ನಂದಿನಿ ದರವನ್ನು ಏನು GST ದರ ಕೇಂದ್ರ ಸರ್ಕಾರ 40 ರೂಪಾಯಿ ಕಡಿಮೆ ಮಾಡಿ ದೀಪಾವಳಿ ಕೊಡುಗೆಯನ್ನು ಕೊಟ್ಟಿದ್ರು, ಇವರು 90 ರೂಪಾಯಿ ಜಾಸ್ತಿ ಮಾಡಿರೋದು ನಿಜಕ್ಕೂ ಖಂಡನೀಯ. ಒಂದು ಕಡೆ ನೋಡಿದ್ರೆ ನಂದಿನಿ ಹಾಲನ್ನ ಬಳಸಿ ನಮ್ಮ ರೈತ ಉತ್ಪನ್ನಗಳನ್ನ ಬಳಸಿ ಅಂತ ಹೇಳುವಂಥ ಸರ್ಕಾರ ಈಗ 700 ರೂಪಾಯಿ ಮಾಡಿ ಕೂತಿದೆ. 700 ರೂಪಾಯಿ ಆದರೆ ಯಾರು ದರವನ್ನು ನಮ್ಮ ತುಪ್ಪವನ್ನು ತಗೊಳ್ಳಲ್ಲ. ಬೇರೆ ಬೇರೆ ರಾಜ್ಯಗಳ ಅಮೂಲ್ ಆಗ್ಬೋದು, ಬೇರೆ ಕಂಪ್ನಿಗಳು 550-600 ರೂಪಾಯಿ ಕೊಡ್ತಾ ಇದ್ದಾರೆ. ಅದರಿಂದ ನಮ್ಮ ರಾಜ್ಯದ ರೈತರ ನಂದಿನಿಗೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಗ್ರಾಹಕರು ಇಲ್ಲದಂಗೆ ಆಗುತ್ತೆ. ಈ ಕೂಡಲೇ ನೀವು ಏನು 90 ರೂಪಾಯಿ ದರವನ್ನು ಏರಿಸಿದ್ದೀರಾ, ಈ ಕೂಡಲೇ ನೀವು ದರವನ್ನು ಇಳಿಕೆ ಮಾಡಬೇಕು, ಪುನಃಸ್ಥಿತಿಗೆ ತರಬೇಕು. ಹಾಗೂ ಏನು ಮತ್ತೆ DK ಸುರೇಶ್ ಅವರು ಹೇಳಿದರೆ ಹಾಲಿನ ದರವನ್ನು ಏರಿಕೆ ಮಾಡಬೇಕಾಗತ್ತೆ ಅಂತ, ಇದನ್ನು ಸಹ ನೀವು ಈಗಾಗಲೇ 2-3 ಬಾರಿ ಹಾಲಿನ ದರವನ್ನು ಏರಿಕೆ ಮಾಡಿದ್ರ. ಈ ಕೂಡಲೇ ನೀವು ಯಾವುದೇ ದರಗಳನ್ನ ಏರಿಕೆ ಮಾಡಬಾರ್ದು, ತುಪ್ಪದ ದರವನ್ನು ಈ ಕೂಡಲೇ ಇಳಿಸಬೇಕು ಅಂತ ನಿಮಗೆ ಆಗ್ರಹವನ್ನು ಮಾಡಿ ರಾಜ್ಯಾದ್ಯಂತ ಕನ್ನಡಿಗರು ಹೋರಾಟವನ್ನು ಮಾಡಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ. ನಂದಿನಿ ತುಪ್ಪದ ದರವನ್ನು ಏರಿಕೆ ಮಾಡಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಹಾಗೂ ಮತ್ತೆ ಹಾಲಿನ ದರನೂ ಸಹ ಏರಿಕೆ ಮಾಡಬೇಕು ಅಂತ ಪ್ರಸ್ತಾವನೆ ಮಾಡಲಿಕ್ಕೆ ಹೊರಟಿರುವಂಥ ರಾಜ್ಯ ಸರ್ಕಾರದ ಕ್ರಮವನ್ನು ವಿರೋಧಿಸಿ ಇಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ 2 ವರ್ಷದಿಂದ ಏನು ಒಂದೇ ಒಂದು ಸಹ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದೆ, ಬರೀ ದರಗಳನ್ನ ಹೆಚ್ಚಿಗೆ ಮಾಡಿಕೊಂಡು ಏನು ಇವರ 5 ಬಿಟ್ಟಿ ಭಾಗ್ಯಗಳಿಗಾಗಿ ನಮ್ಮ ರಾಜ್ಯದ ಬೊಕ್ಕಸವನ್ನು ಖಾಲಿ ಮಾಡಿ ಎಯಿಂದ ಝೆಡ್ ತನಕ ವಿದ್ಯುತ್ ದರ, ಹಾಲಿನ ದರ, ಸ್ಟಾಂಪ್ ಡ್ಯೂಟಿ ದರ, ಆಸ್ತಿ ತೆರಿಗೆ ದರ, ಮದ್ಯದ ದರ, ಯಾವ ದರಗಳು ಜನಗಳು ಸಾಮಾನ್ಯ ಜನರು ಯೂಸ್ ಮಾಡ್ತಾರೆ ಅವನ್ನೆಲ್ಲ ಹೆಚ್ಚಿಗೆ ಮಾಡಿ ಹೊರಟಿರೋದು ನಿಜಕ್ಕೂ ಖಂಡನೀಯ. ನಾವು ಅತ್ಯಂತ ದುರಾಡಳಿತದ ಭ್ರಷ್ಟ ರಾಜ್ಯ ಸರ್ಕಾರದ ಅಧೀನದಲ್ಲಿದ್ದೀವಿ ಅನಿಸುತ್ತೆ. ನಾವು ಏನು ಒಂದು ಕಡೆ ರೈತರು ಬೀದಿಗಿಳಿದು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ, ನಮ್ಮ ಬೇಡಿಕೆ ಇರ್ತಿಲ್ಲ ಅಂತ. ಮೊನ್ನೆ ತಾನೇ ಒಬ್ಬ ಮಂಡ್ಯದಲ್ಲಿ ರೈತ ನಮ್ಮ ಕೆಲಸ ಆಗ್ತಿಲ್ಲ ಅಂತ ಬಂದು ಸೀಮೆಎಣ್ಣೆ ಸುರ್ಕೊಂಡು ಸತ್ತೋಗಿದ್ದಾನೆ. ಇದ್ರ ಬಗ್ಗೆ ಒಂದು ಸಹ ಗಮನವನ್ನು ತಗೊಳ್ಳದೆ ರಾಜ್ಯ ಸರ್ಕಾರ ಅಭಿವೃದ್ಧಿ ಕಡೆಯೇ ನೋಡಿದೆ. ಇವರ ಕುರ್ಚಿ ಕಿತ್ತಟಕ್ಕಾಗಿ ಸಹ ನಮ್ಮ ಸರ್ಕಾರ ಏನು ನಮ್ಮ ರಾಜ್ಯದ ತೆರಿಗೆ ಹಣವನ್ನು ಪೋಲು ಮಾಡ್ಕೊಂಡು ಬರೀ ಆಟಗಳಾಡ್ತಾ ಇದ್ದಾರೆ. ಏನು ಈ ಕೂಡಲೇ ರಾಜ್ಯ ಸರ್ಕಾರ ನಂದಿನಿ ದರವನ್ನು ಏನು GST ದರ ಕೇಂದ್ರ ಸರ್ಕಾರ 40 ರೂಪಾಯಿ ಕಡಿಮೆ ಮಾಡಿ ದೀಪಾವಳಿ ಕೊಡುಗೆಯನ್ನು ಕೊಟ್ಟಿದ್ರು, ಇವರು 90 ರೂಪಾಯಿ ಜಾಸ್ತಿ ಮಾಡಿರೋದು ನಿಜಕ್ಕೂ ಖಂಡನೀಯ. ಒಂದು ಕಡೆ ನೋಡಿದ್ರೆ ನಂದಿನಿ ಹಾಲನ್ನ ಬಳಸಿ ನಮ್ಮ ರೈತ ಉತ್ಪನ್ನಗಳನ್ನ ಬಳಸಿ ಅಂತ ಹೇಳುವಂಥ ಸರ್ಕಾರ ಈಗ 700 ರೂಪಾಯಿ ಮಾಡಿ ಕೂತಿದೆ. 700 ರೂಪಾಯಿ ಆದರೆ ಯಾರು ದರವನ್ನು ನಮ್ಮ ತುಪ್ಪವನ್ನು ತಗೊಳ್ಳಲ್ಲ. ಬೇರೆ ಬೇರೆ ರಾಜ್ಯಗಳ ಅಮೂಲ್ ಆಗ್ಬೋದು, ಬೇರೆ ಕಂಪ್ನಿಗಳು 550-600 ರೂಪಾಯಿ ಕೊಡ್ತಾ ಇದ್ದಾರೆ. ಅದರಿಂದ ನಮ್ಮ ರಾಜ್ಯದ ರೈತರ ನಂದಿನಿಗೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಗ್ರಾಹಕರು ಇಲ್ಲದಂಗೆ ಆಗುತ್ತೆ. ಈ ಕೂಡಲೇ ನೀವು ಏನು 90 ರೂಪಾಯಿ ದರವನ್ನು ಏರಿಸಿದ್ದೀರಾ, ಈ ಕೂಡಲೇ ನೀವು ದರವನ್ನು ಇಳಿಕೆ ಮಾಡಬೇಕು, ಪುನಃಸ್ಥಿತಿಗೆ ತರಬೇಕು. ಹಾಗೂ ಏನು ಮತ್ತೆ DK ಸುರೇಶ್ ಅವರು ಹೇಳಿದರೆ ಹಾಲಿನ ದರವನ್ನು ಏರಿಕೆ ಮಾಡಬೇಕಾಗತ್ತೆ ಅಂತ, ಇದನ್ನು ಸಹ ನೀವು ಈಗಾಗಲೇ 2-3 ಬಾರಿ ಹಾಲಿನ ದರವನ್ನು ಏರಿಕೆ ಮಾಡಿದ್ರ. ಈ ಕೂಡಲೇ ನೀವು ಯಾವುದೇ ದರಗಳನ್ನ ಏರಿಕೆ ಮಾಡಬಾರ್ದು, ತುಪ್ಪದ ದರವನ್ನು ಈ ಕೂಡಲೇ ಇಳಿಸಬೇಕು ಅಂತ ನಿಮಗೆ ಆಗ್ರಹವನ್ನು ಮಾಡಿ ರಾಜ್ಯಾದ್ಯಂತ ಕನ್ನಡಿಗರು ಹೋರಾಟವನ್ನು ಮಾಡಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ. ನಂದಿನಿ ತುಪ್ಪದ ದರವನ್ನು ಏರಿಕೆ ಮಾಡಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಹಾಗೂ ಮತ್ತೆ ಹಾಲಿನ ದರನೂ ಸಹ ಏರಿಕೆ ಮಾಡಬೇಕು ಅಂತ ಪ್ರಸ್ತಾವನೆ ಮಾಡಲಿಕ್ಕೆ ಹೊರಟಿರುವಂಥ ರಾಜ್ಯ ಸರ್ಕಾರದ ಕ್ರಮವನ್ನು ವಿರೋಧಿಸಿ ಇಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ 2 ವರ್ಷದಿಂದ ಏನು ಒಂದೇ ಒಂದು ಸಹ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದೆ, ಬರೀ ದರಗಳನ್ನ ಹೆಚ್ಚಿಗೆ ಮಾಡಿಕೊಂಡು ಏನು ಇವರ 5 ಬಿಟ್ಟಿ ಭಾಗ್ಯಗಳಿಗಾಗಿ ನಮ್ಮ ರಾಜ್ಯದ ಬೊಕ್ಕಸವನ್ನು ಖಾಲಿ ಮಾಡಿ ಎಯಿಂದ ಝೆಡ್ ತನಕ ವಿದ್ಯುತ್ ದರ, ಹಾಲಿನ ದರ, ಸ್ಟಾಂಪ್ ಡ್ಯೂಟಿ ದರ, ಆಸ್ತಿ ತೆರಿಗೆ ದರ, ಮದ್ಯದ ದರ, ಯಾವ ದರಗಳು ಜನಗಳು ಸಾಮಾನ್ಯ ಜನರು ಯೂಸ್ ಮಾಡ್ತಾರೆ ಅವನ್ನೆಲ್ಲ ಹೆಚ್ಚಿಗೆ ಮಾಡಿ ಹೊರಟಿರೋದು ನಿಜಕ್ಕೂ ಖಂಡನೀಯ. ನಾವು ಅತ್ಯಂತ ದುರಾಡಳಿತದ ಭ್ರಷ್ಟ ರಾಜ್ಯ ಸರ್ಕಾರದ ಅಧೀನದಲ್ಲಿದ್ದೀವಿ ಅನಿಸುತ್ತೆ. ನಾವು ಏನು ಒಂದು ಕಡೆ ರೈತರು ಬೀದಿಗಿಳಿದು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ, ನಮ್ಮ ಬೇಡಿಕೆ ಇರ್ತಿಲ್ಲ ಅಂತ. ಮೊನ್ನೆ ತಾನೇ ಒಬ್ಬ ಮಂಡ್ಯದಲ್ಲಿ ರೈತ ನಮ್ಮ ಕೆಲಸ ಆಗ್ತಿಲ್ಲ ಅಂತ ಬಂದು ಸೀಮೆಎಣ್ಣೆ ಸುರ್ಕೊಂಡು ಸತ್ತೋಗಿದ್ದಾನೆ. ಇದ್ರ ಬಗ್ಗೆ ಒಂದು ಸಹ ಗಮನವನ್ನು ತಗೊಳ್ಳದೆ ರಾಜ್ಯ ಸರ್ಕಾರ ಅಭಿವೃದ್ಧಿ ಕಡೆಯೇ ನೋಡಿದೆ. ಇವರ ಕುರ್ಚಿ ಕಿತ್ತಟಕ್ಕಾಗಿ ಸಹ ನಮ್ಮ ಸರ್ಕಾರ ಏನು ನಮ್ಮ ರಾಜ್ಯದ ತೆರಿಗೆ ಹಣವನ್ನು ಪೋಲು ಮಾಡ್ಕೊಂಡು ಬರೀ ಆಟಗಳಾಡ್ತಾ ಇದ್ದಾರೆ. ಏನು ಈ ಕೂಡಲೇ ರಾಜ್ಯ ಸರ್ಕಾರ ನಂದಿನಿ ದರವನ್ನು ಏನು GST ದರ ಕೇಂದ್ರ ಸರ್ಕಾರ 40 ರೂಪಾಯಿ ಕಡಿಮೆ ಮಾಡಿ ದೀಪಾವಳಿ ಕೊಡುಗೆಯನ್ನು ಕೊಟ್ಟಿದ್ರು, ಇವರು 90 ರೂಪಾಯಿ ಜಾಸ್ತಿ ಮಾಡಿರೋದು ನಿಜಕ್ಕೂ ಖಂಡನೀಯ. ಒಂದು ಕಡೆ ನೋಡಿದ್ರೆ ನಂದಿನಿ ಹಾಲನ್ನ ಬಳಸಿ ನಮ್ಮ ರೈತ ಉತ್ಪನ್ನಗಳನ್ನ ಬಳಸಿ ಅಂತ ಹೇಳುವಂಥ ಸರ್ಕಾರ ಈಗ 700 ರೂಪಾಯಿ ಮಾಡಿ ಕೂತಿದೆ. 700 ರೂಪಾಯಿ ಆದರೆ ಯಾರು ದರವನ್ನು ನಮ್ಮ ತುಪ್ಪವನ್ನು ತಗೊಳ್ಳಲ್ಲ. ಬೇರೆ ಬೇರೆ ರಾಜ್ಯಗಳ ಅಮೂಲ್ ಆಗ್ಬೋದು, ಬೇರೆ ಕಂಪ್ನಿಗಳು 550-600 ರೂಪಾಯಿ ಕೊಡ್ತಾ ಇದ್ದಾರೆ. ಅದರಿಂದ ನಮ್ಮ ರಾಜ್ಯದ ರೈತರ ನಂದಿನಿಗೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಗ್ರಾಹಕರು ಇಲ್ಲದಂಗೆ ಆಗುತ್ತೆ. ಈ ಕೂಡಲೇ ನೀವು ಏನು 90 ರೂಪಾಯಿ ದರವನ್ನು ಏರಿಸಿದ್ದೀರಾ, ಈ ಕೂಡಲೇ ನೀವು ದರವನ್ನು ಇಳಿಕೆ ಮಾಡಬೇಕು, ಪುನಃಸ್ಥಿತಿಗೆ ತರಬೇಕು. ಹಾಗೂ ಏನು ಮತ್ತೆ DK ಸುರೇಶ್ ಅವರು ಹೇಳಿದರೆ ಹಾಲಿನ ದರವನ್ನು ಏರಿಕೆ ಮಾಡಬೇಕಾಗತ್ತೆ ಅಂತ, ಇದನ್ನು ಸಹ ನೀವು ಈಗಾಗಲೇ 2-3 ಬಾರಿ ಹಾಲಿನ ದರವನ್ನು ಏರಿಕೆ ಮಾಡಿದ್ರ. ಈ ಕೂಡಲೇ ನೀವು ಯಾವುದೇ ದರಗಳನ್ನ ಏರಿಕೆ ಮಾಡಬಾರ್ದು, ತುಪ್ಪದ ದರವನ್ನು ಈ ಕೂಡಲೇ ಇಳಿಸಬೇಕು ಅಂತ ನಿಮಗೆ ಆಗ್ರಹವನ್ನು ಮಾಡಿ ರಾಜ್ಯಾದ್ಯಂತ ಕನ್ನಡಿಗರು ಹೋರಾಟವನ್ನು ಮಾಡಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ.